ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮಂತ್ರಾಲಯ ಒಳಗೆ ಡೈಲಿ ಸಂಜೆಗೆ 7 ಗಂಟೆಗೆ ರಥೋತ್ಸವ ನಡೀತೈತಿ. ಆ ರಥೋತ್ಸವ ಒಳಗೆ ಯಾವ್ಯಾವ ರಥಗಳು ಇರ್ತಾವು, ಆಮೇಲೆ ಆ ರಥಗಳ ಮಹತ್ವ ಏನು ಅನ್ನೋದು ಈ ವಿಡಿಯೋದಾಗ ಹೇಳ್ತೀನಂತ. 7 ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಬರೋದ್ರ ರಥ ಗಜವಾಹನ ಸೇವೆ ಅಂದ್ರೆ ಆಣಿದೊಂದು ರಥ ಬರ್ತೈತಿ. ಈ ರಥದೊಳಗ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವ್ರದ್ದು ಸುವರ್ಣ ಮೂರ್ತಿ ಇರ್ತೈತಿ. ಇದಕ್ಕೆ ಉತ್ಸವ ಮೂರ್ತಿ ಅಂತಾನೂ ಕರೀತಾರ. ಸೆಕೆಂಡ್ ಬರೋದು ಕಾಷ್ಟ ರಥ ಅಂದ್ರೆ ಮರದ ರಥ. ಸೊ ಈ ಮರದ ರಥದ ಒಳಗ ಶ್ರೀ ಮುಖ್ಯ ಪ್ರಾಣ ಅಂದ್ರೆ ಹನುಮಪ್ಪನ ಪ್ರತಿಮೆಯನ್ನು ಇಟ್ಟಿರ್ತಾರೋ. ಸೊ ಇಲ್ಲಿ ನೋಡ್ರಿ, ಥರ್ಡ್ ಬರೋದು ಯಾವ್ದಪ್ಪ ಅಂತಂದ್ರ ಬೆಳ್ಳಿ ರಥ. ಇದ್ರಾಗ ದ್ವೈತ ಸಿದ್ಧಾಂತದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರದ ಪ್ರತಿಮೆ ಇರ್ತೈತಿ. ಸೊ ನೆಕ್ಸ್ಟ್ 4ನೇ ರಥ ಬರೋದು ನೋಡ್ರಿ ಚಿನ್ನದ ರಥ. ಸೊ ಚಿನ್ನದ ರಥದ ಒಳಗ ಶ್ರೀ ಸತ್ಯನಾರಾಯಣ ಸ್ವಾಮಿದವ್ರದ ಮೂರ್ತಿ ಇರ್ತದ. ಭಕ್ತಾದಿಗಳು ಅವ್ರದ್ದು ಇಚ್ಛಾನುಸಾರ ರಥೋತ್ಸವದ ಚೀಟಿಯನ್ನ ಸೇವಾ ಕೌಂಟರ್ದಾಗ ಹರಿಸಬಹುದು. ಸೊ ಲಾಸ್ಟ್ ಫೈನಲ್ ಆಗಿ 5ನೇ ರಥ ಬರೋದು ಯಾವ್ದಪ್ಪ ಅಂತಂದ್ರ ನವರತ್ನ ರಥ. ಇದ್ರಾಗ ಮಠದ ಆರಾಧ್ಯ ದೈವಗಳಾದ ಶ್ರೀ ಮೂಲರಾಮ, ದಿಗ್ವಿಜಯರಾಮ ಮತ್ತು ಜಯರಾಮ ದೇವರದ ಪ್ರತಿಮೆಗಳು ಇರ್ತಾವು. ರಥೋತ್ಸವ ಡೈಲಿ ಕರೆಕ್ಟ್ 6:30 ಸ್ಟಾರ್ಟ್ ಆಗಿ 8 ಗಂಟೆ ತನಕ ಇರ್ತದೆ. ಸೊ ನೀವು ಹೋದಾಗ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದೇ ಥರದ್ದು ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ರಿ, ವಿಡಿಯೋ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು.